ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೈಕಡ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಈದ್ ರಜೆ 3-4 ದಿನ. ಹಾಗೆ ನಾವು ಎಂತ ಮಾಡುವ ಅಂತ ಅಂದ್ಕೊಂಡು ಎಲ್ಲಿಗಾರು ಹೋಪ ಅಂದ್ಕೊಂಡು ಅಬುದಾಬಿ ಜುಬೈಲ್ ನ್ಯಾಷನಲ್ ಪಾರ್ಕಿಗೆ ಹೋಯ್ತು. ಊರಿಂದ ಇಲ್ಲಿಗೆ ಬಂದೇ ಎಷ್ಟು ದಿನ ಆಯಿತು, ನಾವು ಮೇ 26th ಬಂದಿದ್ದಿತ್ತು. ಎಲ್ಲಿಗೂ ಹೋಗೋಕ್ಕಾಗಿಲ್ಲ. ಎಂತಕ್ಕಂದರೆ ಅಲ್ಲಿಂದ ಬಂದು ಸೆಟ್ ಆಗೋಕ್ಕೆ ಟೈಮ್ ತಕಂತು. ತುಂಬ ತಲೆಭಾರ. ಎಂತಕ್ಕಾರು ಬಂದೆ ಅಂದರೆ ವಾಪಸ್ ರಿಟರ್ನ್ ಊರಿಗೆ ಹೋಗಿಬಿಡುವ. ಎಂತಕ್ಕಂದರೆ ಊರಲ್ಲಿ ಫುಲ್ ಗಾಳಿ ಓಪನ್ ಇರುತ್ತಲ್ಲ ಎಲ್ಲ ಪ್ಲೇಸ್ ಎಲ್ಲ. ಹಾಗಾಗಿ ಇಲ್ಲಿ ಬಂದ್ರ ಮೇಲೆ ಸ್ವಲ್ಪ ಕೂಡಿ ಹಾಕ್ದಂಗೆ ಆಯ್ತು. ಎಂತಕ್ಕಂದರೆ ಸ್ವಲ್ಪ ಇಲ್ಲಿ ಬಿಸಿಲು ಮಸ್ತಿತ್ತು. ನಾವು ಬಪ್ಪತ್ತಿಗೆ ಊರಿನ ತ್ರಿಬ್ಬಲ್ ಬಿಸಿಲು ಇಲ್ಲಿತ್ತು. ವಿಂಡೋ ಓಪನ್ ಮಾಡ್ರೆ ಅದ್ರದ್ದು ಗಾವು ಸಮೇತ ನಮ್ಗೆ ತಡ್ಕೊಂಬಕತ್ತಿಲ್ಲ, ಅಷ್ಟು ಬಿಸಿಲಿತ್ತು. ನಾವು ಮತ್ತೆ 1-2 ದಿನ ಮತ್ತೆ ನಂಗೆ ಸೆಟ್ ಆಯಿತು. ಹೆಡ್ ವೆಯ್ಟ್ ಇದ್ದಿದ್ದು ಫುಲ್ ಮತ್ತೆ ಎಲ್ಲ ಕಮ್ಮಿ ಆಯಿತು. ಅದಾದಮೇಲೆ ಮತ್ತೆ ಈದ್ ರಜೆ ಬಂತಲ್ಲ, ಇದೀಗ ಊರಿಂದ ಬಂದು ಸುಮಾರು ದಿನ ಆಯ್ತಲ್ಲ, ಮತ್ತು ಈದ್ ರಜೆಗೆ ಎಲ್ಲಿಗಾರು ಹೋಪ ಅಂತ ಡಿಸೈಡ್ ಮಾಡಿ ನಾವು ಸಂಡೇ ಅಂತ ಮಾಡ್ತು ಬಸ್ಸಲ್ಲಿ ಹೋಪ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸಂಜೆ ಹೋಯಿತು. ಬಟ್ ಎಂತಾಯಿತು, ಗೂಗಲಂಗೆ ಕಂಡ್ರೆ ಬಸ್ ನಂಬರೇ ತಪ್ಪು ಹೇಳಿರ ಆ ಪಾರ್ಕಿಗೆ ಹೋಗ್ಬೋದು. ಎಂತಕ್ಕಂದ್ರೆ ಅದೊಂದು ಸಪ್ರೇಟ್ ಐಲ್ಯಾಂಡೆ, ಅದಕ್ಕೆ ಹೋಗೋಕ್ಕೆ ತಪ್ಪು ಹೇಳಿದ್ದೀವಿ ನಾವು. ಆದರೂ ಬಸ್ ಹತ್ತಿತ್ತು, ಆ ಬಸ್ ಅಲ್ಲಿಗೆ ಹೋಗ್ತಿರಲ್ಲ ಕ್ಯಾಪಿಟಲ್ ಪಾರ್ಕ್ ಅಂತಕ್ಕೂ ಕರ್ಕೊಂಡು ಹೋಯ್ತು. ಮತ್ತು ಅಲ್ಲಿ ಇಳಿದು ವಾಪಸ್ ನಾವು ಬೇಡ ಅಂತ. ಎಂತಕ್ಕಂದ್ರೆ ಸಂಜೆ ಆಯ್ದಿತ್ತು. ಮತ್ತು ನೆಕ್ಸ್ಟ್ ಡೇ ಇವ್ರ ಫ್ರೆಂಡ್ ಜೊತೆ ನಾವು ಇಲ್ಲಿಗೆ ಜುಬೈಲ್ ಪಾರ್ಕಿಗೆ ಬಂತು. ಎಂತ ಅಂದರೆ ಇದು ಸಂಜೆ ಹೊತ್ತಿಗೆ ಬಂದರೆ ಸ್ವಲ್ಪ ಒಳ್ಳೇದು. ಎಂತಕ್ಕಂದರೆ ಬಿಸಿಲೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಒಬ್ಬೊಬ್ಬರಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಂತಕ್ಕಂದರೆ ತುಂಬ ವರ್ತ್ ಇತ್ತು. ನಮ್ಗೆ ಅಲ್ಲಿ ಒಳಗೆ ಎಂತ ತಗೊಂಡು ಹೋಗೋಕ್ಕಿಲ್ಲ, ಅವರೆಂತ ನಮಗೆ ಹೇಳಲ್ಲ. ಬಟ್ ನಾವು ಅಂದರೆ ಎಂತಕ್ಕಂದ್ರೆ ಕ್ಲೀನ್ ಮೇಯ್ನ್ ಅಲ್ಲ, ಅದಕ್ಕೆ ಫುಲ್ ಉದ್ದಾನುದ್ದಕ್ಕೂ ಸೇಮ್ ಹೀಗೆ ಬ್ರಿಡ್ಜ್ ಥರ. ನಾವು ಹೋಯ್ತು ಅಲ್ಲಿಂದ ಕಾರ್ ಪಾರ್ಕ್ ಮಾಡಿ 15 ರೂಪಾಯಿ ಟಿಕೆಟ್ ಮಾಡಿ, ನಾವು 3 ಜನ ಇದ್ದಿದ್ದು. 15 ಅಂತ ಟಿಕೆಟ್ ಮಾಡಿ ನಾವು ಹೋಗ್ತಾಯಿತ್ತು. ನೀರೆಲ್ಲ ತುಂಬ ಕಡಿಮೆ ಇದ್ದಿತ್ತು. ಎಂತಕ್ಕಂದರೆ ಅಷ್ಟೊತ್ತಿಗೆ ಇಳ್ತಾ ಟೈಮ್ ನಮ್ದ್ರಂಗೆಲ್ಲ ಬರ್ತಾ ಇಳ್ತಾ ಇರತ್ತಲ್ಲ, ಹಾಗೆ ಇದು ಇಳ್ತಾ ಟೈಮ್, ಹಾಗಾಗಿ ನೀರೆಲ್ಲ ತುಂಬ ಕಡಿಮೆ ಇದ್ದಿತ್ತು. ನಾವು ರಿಟರ್ನ್ ಬಪ್ಪು ಟೈಮಿಗೆ ಮಸ್ತ್ ಜಾಸ್ತಿ ಆಯಿತು. ಇದೀಗ ನಾವು ಎಲ್ಲಿಗೆ ಹೋಗ್ತಿತ್ತು, ಜನನು ಮಸ್ತ್ ಜನ. ಫಸ್ಟಿಗೆ ಕೇಂಬತ್ತಿಗೆ ಅಷ್ಟೇನು ಚಂದ ಇಲ್ಲ, ಲಾಯ್ಕಿಲ್ಲ ಅಂತ ಅನ್ಕಂಡು, ಅಂದರೆ ಹೇಳಿದ್ದು ಎಲ್ಲರೂ ಹೇಳ್ತಿದ್ದೀರ ಅಂಥದ್ದೆಂತ ಇಲ್ಲ ಅಂತ. ಬಟ್ ನಂಗೆ ಇಷ್ಟ ಆಯ್ತು. ಮತ್ತು ಎಂತ ಅಂದರೆ ಇಲ್ಲಿ ಕೆಲಸ ಮಾಡೋದು, ಮನೆಗೆ ಕುತ್ಕೊಂಬದು, ನಮಗಂತೂ ವಾಕೇ ಇಲ್ಲ, ನಾವು ತಿರುಗೋದೇ ಇಲ್ಲ. ನಾನಂತೂ ತಿರುಗೋದೇ ಇಲ್ಲ. ರೂಮೊಳಗೆ ಕುತ್ಕೊಂಬದಲ್ಲ, ಮನೆಯೊಳಗೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಬಿಸಿಲು ಬೀಳೋದಿಲ್ಲ. ಈಗ ಸ್ವಲ್ಪ ಬಾಲ್ಕನಿಗೆ ಸ್ವಲ್ಪ ಬಿಸಿಲಿಗೆ ಬೆಳಿಗ್ಗೆ ಬಿಸಿ ನೀರು ಕುಡಿತಾ ಬಿಸಿಲಂಗೆ ಕುತ್ಕಂತೆ. ಹಾಗಾಗಿ ನನಗೆ ಅಂಥ ಎಫೆಕ್ಟ್ ಆಗ್ತಿಲ್ಲ. ಇಲ್ಲಾಂದರೆ ವಿಟಮಿನ್ ಡಿ ಕಮ್ಮಿ ಆಗಿ ಮತ್ತು ಕೈಕಾಲು ನೋವು ಶುರು ಆಯ್ತು. ಇದು ಮಧ್ಯ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಬಕ್ಕೆ, ಮತ್ತು ಸ್ವಲ್ಪ ನೆಟ್ ಥರ ಹಾಕಿ, ನೀರು ಡೌನ್ ಇದ್ರಲ್ಲಿ ಮಕ್ಕಳಿಗೆ ಆಡೋ ಥರ ಕಾಣಿ ಅಲ್ಲಿ ನೆಟ್ ಹಾಕಿರು, ಆ ಥರನೂ ಮಾಡಿದ್ರು. ತುಂಬ ಕಮ್ಮಿ ಇತ್ತು. ಅಲ್ಲಲ್ಲ ಜಾರಿ ಅಲ್ಲ, ಅದು ಜಾರಿದೆ ಬೇರೆ. ನಮ್ದು ಹೊಳಿ ಬದಿಯೆಲ್ಲ ನಾವು ಹೊಟ್ಟೆ ಮಾಡಿ ಸಣ್ಣದು. ಇದಂದರೆ ಪಾರ್ಕ್ ಸ್ಟಾರ್ಟ್ ಆಯೇ ಜಾಸ್ತಿ ದಿನ ಆಯಿಲ್ಲ, ಅಂದರೆ ಜಾಸ್ತಿ ವರ್ಷ ಆಯಿಲ್ಲ. 2020 ಶುರುವಾದ. 2020 ಜೂನಿಗೆ ಶುರುವಾದದ್ದು, ಜನವರಿಗೆ. ಜಾಸ್ತಿ ಏನು ದೂರ ಇಲ್ಲ ಟಿಕೆಟ್ ಮಾಡಿ ಬಂದರೆ. ಮತ್ತು ಮುಂಚೆ ಲೈಟೆಲ್ಲ ಎಂತ ಹಾಕಿರ ಅಂದರೆ ತುಂಬ ಡಿಮ್ ಲೈಟ್ ಹಾಕಿರ ಅವ್ರು. ಎಂತಕ್ಕಂದ್ರೆ ಅಲ್ಲಿ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗ್ಕಾಗ ಅಂತ. ಇಲ್ಲೆಲ್ಲ ಫೋಟೋ ತೆಗ್ಸ್ಕೊಂಬೆಲ್ಲ ಅಲ್ಲಲ್ಲಿ ಮಾಡಿರು. ಮಾತ್ರ ಕೆಲವರೆಲ್ಲ ಇಳಿದು ನೀರಂಗೆ ಇಳಿದೆಲ್ಲ ಆಚೆಗೆ ಹೋಗಿ ಫೋಟೋ ಎಲ್ಲ ತೆಗ್ಸ್ಕೊಬತ್ತಾರೆ. ತುಂಬ ಚಂದ ಮಾಡಿರೆಲ್ಲ ಕುತ್ಕೊಂಬಕ್ಕೆ, ಖುಷಿ ಆಯ್ತು. ಸಾಯಂಕಾಲ ಹೊತ್ತಿನ ಹಾಪತ್ತಿಗೆ ಸಂಜೆ ಆಯ್ತಲ್ಲ, ಹಾಗಾಗಿ ನಮಗೇನು ಸೆಕೆ ಅಂತ ಅನಿಸ್ಲ. ಬಟ್ ಸ್ವೆಟ್ ಆಯ್ತು, ಆದರೂ ಅಷ್ಟೇನಲ್ಲ. ಹಂಗಂಗೆ ಫೋಟೋ ತಕ್ಕಂತ ವೀಡಿಯೋ ಮಾಡ್ತಾ ಹಾಗೆ ಮುಂದೆ ಹೋಗ್ತಾಯಿತ್ತು. ತುಂಬ ನಡುಕಿತ್ತು. ತುಂಬ ಅಂದರೆ ಎಷ್ಟು ಕಿಲೋಮೀಟ್ರ್ ಇದ್ದಿಪ್ಪು, 5 ಕಿಲೋಮೀಟ್ರ್ ಇತ್ತು ಅನ್ಸುತ್ತೆ. ಅಂದರೆ ಅಲ್ಲಲ್ಲಿ ಬೇರೆ
ಎಲ್ಲರೂ ಕನೆಕ್ಟ್ ಆಗೋದು ಒಂದೇ ಲಾಸ್ಟಿಗೆ, ಬಟ್ ಅಲ್ಲಲ್ಲಿ ಬೇರೆ ಬೇರೆ ಬ್ರಿಡ್ಜ್ ಫೋಟೋ ತೆಗೆಸ್ಕೊಂಬಲ್ಲ ಸ್ವಲ್ಪ ಹಾಗೆ ಮಾಡಿ. ಫೋಟೋ ತೆಗ್ಸ್ಕೊಂಬ್ರೊಳಗೆ ನನ್ನ ಚಪ್ಪಲು ಕೆಳಗೆ ಬಿದ್ದು ಹೋಯ್ತು, ಒಂದು ಚಪ್ಪಲ್ ಮತ್ತು ಹೆಂಗೋ ಸರ್ಕಸ್ ಮಾಡಿ ಮತ್ತೆ ಮೇಲೆ ತೆಗ್ದಿದ್ದು ಅದನ್ನು. ತುಂಬ ಮೀನುಗಳು, ಸಣ್ಣ 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 ಕಾಣಿ ಮತ್ತು ಜಾರಿ ಎಲ್ಲ ತುಂಬ ಇದ್ದಿತ್ತು. ಜನನು ತುಂಬ ಜನ ಬಂದಿರು ಫೋಟೋಗೆಲ್ಲ ತುಂಬ ಚಂದ ಇದೆಲ್ಲ ಮಾಡಿರು ಕಣೆ. ಒಂದು ವಾಕ್ ಆಯ್ತು, ಮತ್ತು ಈಗ ಸ್ವಲ್ಪ ಸ್ವೆಟ್ ಆಯ್ತು. ಇಲ್ಲಾಂದ್ರೆ ಇಲ್ಲಿ ಬಂದರೆ ಹೊರಗೆ ಕೆಲಸ ಮಾಡುವವರಿಗೆ ಅಡ್ಡಿಲ್ಲ, ಇಲ್ಲಾಂದರೆ ಒಳಗೆ ಇದ್ದರೆ ಬರೀ ಎ ಸಿ ಗಾಳಿ ತಗೊಂಡು ತುಂಬ ಕಷ್ಟ. ಈದ್ ರಜೆಗಂತೂ ಎಲ್ಲರಿಗೂ ರಜೆ, ಸ್ಯಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ ಇಷ್ಟು ದಿನ ರಜೆ ಕೊಯ್ ಎಲ್ಲ ರಶ್, ಬಸ್ಸೆಲ್ಲ ರಶ್, ಕಾಲು ಹಾಕೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಡಿಮ್ ಲೈಟ್ ಹಾಕಿರೋ ಎಲ್ಲ ಸೈಡು. ಇದೊಂದು ವ್ಯೂ ಪಾಯಿಂಟ್, ಅಂದರೆ ಮೇಲೆ ಸ್ವಲ್ಪ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಒಂದು ಹೈಟಲ್ಲೇ ವ್ಯೂ ಪಾಯಿಂಟ್ ಮಾಡಿ ಫುಲ್ ಮೇಲಿಂದ ಎಲ್ಲ ತೋರ್ದು ಕಾಣಿದ್ದು ಇಡೀ ಪ್ಲೇಸ್. ನೀರಿದ್ದರೆ ಸ್ವಲ್ಪ ಕಾಂಬ ಖುಷಿ ಆಗುತ್ತೆ ಅಂತ, ಅಂದರೆ ಫುಲ್ ಆಗಿರತ್ತೆ ನೀರು ಮಟ್ಟನೂ ನಮ್ಗೆ ಗೊತ್ತಾಗುತ್ತೆ. ಅಂತಕಂದ್ರೆ ಅಲ್ಲಿ ಕಬ್ಬಣದ ಮೇಲೆ, ಇದು ಉಪ್ಪು ನೀರಲ್ಲ, ಕಬ್ಬಣದ ಮೇಲೆ ಸ್ವಲ್ಪ ನೀರು ತಾಗಿ ಅದೊಂಥರ ಬಿಳಿ ಆಯ್ತು, ಬೆಳ್ಚಾಯ್ತು. ಮುಂಚೆ ಎಷ್ಟು ಗಂಟೆಗೆ 7 ಗಂಟೆಗೇನೋ ಕ್ಲೋಸ್ ಮಾಡ್ತಿದ್ರು ಅಂಬ್ರಿ. ಈಗ ಸ್ವಲ್ಪ 9 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಎಂತಕ್ಕಂದರೆ ಕತ್ಲೆ ಹಾಕೋದು ಲೇಟ್, ಜನನೂ ಸ್ವಲ್ಪ ಲೇಟೇ ಹೋಗ್ಬೋದು. ಎಂತಕ್ಕಂದರೆ 7 ಗಂಟೆ 6 ಗಂಟೆ ತನಕ ಆದರೂ ಬಿಸಿಲು ಇರುತ್ತೆ. ಲೈಟ್ ಹಾಕೋದಲ್ಲ, ಸ್ವಲ್ಪ ಲೈಟ್ ಅಂದರೆ ಕತ್ಲೆ ಹಾಕೋದು ಲೇಟ್, ಬೆಳಕು ಜಾಸ್ತಿ. ಹುಡುಗಿರಿಗಂತೂ ಫೋಟೋಸ್ ತಕ್ಕಂದೆ ಒಂದು ಡ್ರೆಸ್ ಇದ್ದರೆ ಆಯ್ತು, ಚಂದ ಡ್ರೆಸ್ ಇದ್ರೆ ಆಯ್ತು, ಒಳ್ಳೆ ಫೋನ್ ಇದ್ದರೆ ಫೋಟೋಸ್ಗೆ ಏನು ಕಡಿಮೆ ಇಲ್ಲ. ಫೋಟೋಸ್ ತೆಗ್ದೇ ಸಾಕಾಯ್ತು. ತಿರ್ಗೋಕೆ ಇಂಟ್ರೆಸ್ಟ್ ಬಪ್ಪುದೇ ಫೋಟೋಸಿಂದ, ಡ್ರೆಸ್ ಇದ್ದರೆ ಇಂಟ್ರೆಸ್ಟ್ ತಾನಾಯೇ ಬರ್ತೈತೆ. ಹೊಸ ಡ್ರೆಸ್ ಬೇಕು ಮಾತ್ರ, ಹಾಕೋಕ್ಕೂ ಬೇಜಾರಾಯ್ತು. ಹೆಚ್ಚಿನ ಹುಡುಗಿರು ಹಾಗೆ ನಾನು ಸಮೇತ. ನೀರಂಗೆ ನಂಗೆ ತುಂಬ ಇಷ್ಟ ಆಯಿತು. ಕ್ಲೀನ್ ಇತ್ತು ನೀರು, ಅಂದರೆ ನಮ್ಮ ಬದಿ ಉಪ್ಪು ನೀರು ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ಲ, ಅಂದರೆ ಕಲ್ಲರ್, ಇದು ಸ್ವಲ್ಪ ಕಲ್ಲರ್ ಚೇಂಜ್ ಇತ್ತು. ಉಪ್ಪು ನೀರಂತ ಅನಿಸೋದು ಇಲ್ಲ, ಕಾಲು ಹಾಕಿದ್ರೆ ಕೂಳೆ ಅಂಥದ್ದೇ ಅಂತ ನಾರ್ಮಲ್ ನೀರಂಗೆ ಕಾಲು ತೊಳ್ದಂಗೆ ಅನಿಸುತ್ತೆ. ಇದೀಗ ನೀರು ಮಟ್ಟ ಜಾಸ್ತಿ ಆಗ್ತಾ ಇತ್ತು. ಸಂಜೆ ಆಯ್ತಲ್ಲ, ನಾವು 6 ಗಂಟೆಗೆ ಹೋದೆ, 6 ಗಂಟೆ ಒಂದು 7 ಗಂಟೆ ಆಯಿತು. ಮತ್ತು ನಾವು ಮನೆಗೆ ಬಂತು. ಎಲ್ಲ ಈದಿಗೆಲ್ಲ ಲೈಟಿಂಗ್, ರೋಡ್ ಫುಲ್ ಲೈಟಿಂಗ್ ಮಾಡಿರೋ. ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆ ಬೀಚ್ ಬ್ಯಾಕ್ ವಾಟ್ರ್ ಮೇಲೆ ಆ ಹೊಯ್ಗೆ ಎಲ್ಲ ಹಾಕಿ ಆ ಬಿಲ್ಡಿಂಗ್ನ ಮನೆಯನ್ನೆಲ್ಲ ಕಟ್ಟಿದ್ರಲ್ಲ ಅವ್ರ ವಿಲ್ಲಾಗಳನ್ನೆಲ್ಲ, ಗ್ರೇಟ್. ನಮ್ಮದೊಂದು ರಜೆ ಹಿಂಗೆ ಎಂಡಾಯಿತು. ಯಾರೆಲ್ಲ ನಮ್ಮ ವಿಡಿಯೋ ಕಾಣ್ತಿದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.